Hello everyone, welcome to chemical bonding classes. In this video session, I am going to explain another very important topic, that is hybridization. What is meant by hybridization? See, it is the process in which two or more atomic orbitals of valence shell are mixed up to form new set of identical orbitals. The new set of identical orbitals obtained are called hybrid orbital, and the phenomenon is known as hybridization. ಇನ್ನೊಂದ್ಸರಿ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. Hybridization is nothing but it is a process in which two or more atomic orbitals of valence shell ಅಲ್ಲಿ ಇರ್ತಕ್ಕಂಥ ಅಟಾಮಿಕ್ ಆರ್ಬಿಟಲ್ಸ್ ಮಿಕ್ಸ್ ಆಗ್ತಕ್ಕಂಥ ಪ್ರೋಸೆಸ್. ಈಗ ಒಂದು ಎಕ್ಸಾಂಪಲ್ ತಗೋತೀನಿ ನೋಡಿ. ಫಾರ್ ಎಕ್ಸಾಂಪಲ್ ನೈಟ್ರೋಜನ್ ವಿತ್ ಅಟಾಮಿಕ್ ನಂಬರ್ 7. Electronic configuration is 1s2, 2s2, 2p3. Valence shell ಅಲ್ಲಿ ಇರ್ತಕ್ಕಂಥ ಅಟಾಮಿಕ್ ಆರ್ಬಿಟಲ್ಸ್ ನೋಡಿ. This is valence shell. 2s orbital containing how many electron? 2 electron. 2p orbital containing how many electron? 3 electron. This is s orbital, this is px, this is py, this is pz. ಈಗ ಫಾರ್ ಎಕ್ಸಾಂಪಲ್ ಅಮೋನಿಯಾ ಫಾರ್ಮೇಶನ್ ಆಗಿದೆ. ಅಮೋನಿಯಾ ಫಾರ್ಮುಲಾ NH3 ನೋಡಿ. ಯೂಶಲಿ in polyatomic molecule, central atom will readily undergo hybridization. Polyatomic molecule ಅಲ್ಲಿ ಇರತಕ್ಕಂತ central atom hybridization ಆಗುತ್ತೆ. ಇನ್ನ ಒಂದ್ಸರಿ ಹೇಳ್ತೀನಿ ನೋಡಿ, hybridization ಅಂದ್ರೆ ಅದಕ್ಕೆ ನಾನು ಎಕ್ಸಾಂಪಲ್ ತಗೊಂಡೆ. What is mean by hybridization? It is the process of mixing of two or more atomic orbitals of valence shell. ಈಗ ನೈಟ್ರೋಜನ್ ಆಟಮ್ ಅಲ್ಲಿ ಎಷ್ಟು ವೇಲೆನ್ಸ್ ಶೆಲ್ ಅಲ್ಲಿ ಇರ್ತಕ್ಕಂಥ ಎಷ್ಟು ಅಟಾಮಿಕ್ ಆರ್ಬಿಟಲ್ ಇದೆ? ಎಸ್ ಆರ್ಬಿಟಲ್ ಒಂದಿದೆ, ಪಿ ಎಕ್ಸ್ ಒಂದಿದೆ, ಪಿ ವೈ ಇದೆ, ಪಿ ಝೆಡ್ ಇದೆ. ಈ ತರ ಏನಾಗುತ್ತೆ, ಒಂದು ಎಸ್ ಆರ್ಬಿಟಾಲ್ 3 ಪಿ ಆರ್ಬಿಟಾಲ್ಸ್ ಮಿಕ್ಸ್ ಆಗಿ ನಮಗೆ ಹೊಸ ಸೆಟ್ ಆಫ್ ಆರ್ಬಿಟಾಲ್ಸ್ ಅನ್ನ ಪ್ರೊವೈಡ್ ಮಾಡ್ತವೆ. ದ ನ್ಯೂ ಸೆಟ್ ಆಫ್ ಆರ್ಬಿಟಲ್ ಹ್ಯಾವಿಂಗ್ ಐಡೆಂಟಿಕಲ್ ಎನರ್ಜಿ ಅಂಡ್ ಸಿಮಿಲರ್ ಶೇಪ್. Those orbitals obtained are called hybrid orbitals, and the phenomenon is known as hybridization. ಈಗ ನೆಕ್ಸ್ಟ್, ಈಗ ನೋಡಿ ನಾನು ಹೇಳ್ತಾ ಇದ್ದೀನಿ, ನೈಟ್ರೋಜನ್ ಅಲ್ಲಿ ಇರ್ತಕ್ಕಂಥ ವೇಲೆನ್ಸ್ ಶೆಲ್ ಅಲ್ಲಿ ಇರ್ತಕ್ಕಂಥ ಅಟಾಮಿಕ್ ಆರ್ಬಿಟಾಲ್ಸ್ ಮಿಕ್ಸ್. ಹೈಬ್ರಿಡೈಸೇಷನ್ ಇಸ್ ನಥಿಂಗ್ ಬಟ್ ಮಿಕ್ಸ್. ಸರ್ ಆಗ ಮಿಕ್ಸ್ ಆದಾಗ ಏನೇನಾಗುತ್ತೆ ಸರ್? ಮಿಕ್ಸ್ ಆದಾಗ ಏನಾಗುತ್ತೆ, ಎಲ್ಲಾ ಅಟಾಮಿಕ್ ವೇಲೆನ್ಸ್ ಶೆಲ್ ಅಲ್ಲಿ ಇರ್ತಕ್ಕಂಥ ಅಟಾಮಿಕ್ ಆರ್ಬಿಟಲ್ ಎನರ್ಜಿ ರೀಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಇದರದ ಎನರ್ಜಿ ಅದಕ್ಕೆ, ಅದರದ ಎನರ್ಜಿ ಇದಕ್ಕೆ ರೀಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಈವನ್ ಶೇಪ್ ಕೂಡ ಏನಾಗುತ್ತೆ, ಚೇಂಜ್ ಆಗುತ್ತೆ. ಇವರು ಮಿಕ್ಸ್ ಆಗೋಕ್ಕಿಂತ ಮುಂಚೆ ಎಸ್ ಆರ್ಬಿಟಲ್ ಶೇಪ್ ಸ್ಪೆರಿಕಲ್ ಇರುತ್ತೆ. ಮಿಕ್ಸ್ ಆಗೋಕ್ಕಿಂತ ಮುಂಚೆ ಪಿ ಆರ್ಬಿಟಲ್ ಶೇಪ್ ಡಂಬಲ್ ಇರುತ್ತೆ. ಆಫ್ಟರ್ ಮಿಕ್ಸಿಂಗ್, new set of identical orbitals are obtained having identical energy. Clear? What is meant by hybridization? It is the process in which two or more atomic orbitals of valence shell are mixed up to form new set of identical energy, new set of identical orbital having identical energy. New set of identical orbitals having similar shape. ಹೊಸ ಆರ್ಬಿಟಲ್ಸ್ ಏನ್ ಬರುತ್ತೆ, ಅದು ಸಿಮಿಲರ್ ಶೇಪ್ ಇರುತ್ತೆ, ಎನರ್ಜಿ ಮಾತ್ರ ಸೇಮ್ ಇರುತ್ತೆ. ಅರ್ಥ ಆಗ್ತಾ ಇದೆಯಾ? ಈಗ ಯಾಕೆ ಒಂದು ಹೈಬ್ರಿಡೈಸೇಷನ್ ಆಗುತ್ತೆ ಅನ್ನೋದನ್ನ ನಾವು ಈಗ ಡಿಸ್ಕಸ್ ಮಾಡೋಣ. ಇಟ್ ಈಸ್ ಅ ಪ್ರೋಸೆಸ್ ಇನ್ ವಿಚ್ ಟೂ ಆರ್ ಮೋರ್ ಅಟಾಮಿಕ್ ಆರ್ಬಿಟಲ್ಸ್ ಆಫ್ valence shell ಆರ್ ಮಿಕ್ಸ್ ಅಪ್ to form new set of orbitals obtained. The new set of orbitals obtained are having identical energy and similar shape. Those orbitals are called hybrid orbitals, and the phenomenon is known as hybridization. Clear? Okay, let us see what are the salient features and conditions for hybridization. ಈಗ ಯಾಕೆ ನಾವು ಹೈಬ್ರಿಡೈಸೇಷನ್ ಸ್ಟಡಿ ಮಾಡಬೇಕು, ಈ ಒಂದು ಹೈಬ್ರಿಡೈಸೇಷನ್ ಆಗ್ಬೇಕಾದ್ರೆ ಕಂಡೀಷನ್ಸ್ ಏನು ಅನ್ನೋದನ್ನ ನೋಡ್ತಾ ಬರೋಣ. ಅದರಲ್ಲಿ ಫಸ್ಟ್ ಒನ್, ಈಗ ತಾನೇ ಹೇಳಿದೆ, ಬರೋ ಎಲ್ಲ ಆಟಮ್ಸ್ ಎಲ್ಲ ಹೈಬ್ರಿಡೈಸೇಷನ್ ಆಗಲ್ಲ, ಆರ್ಬಿಟಾಲ್ಸ್ ಎಲ್ಲ ಹೈಬ್ರಿಡೈಸೇಷನ್ ಆಗಲ್ಲ. ಒಂದು ಆಟಮ್ ಅಂತ ತಗೊಂಡಾಗ ಆಟಮ್ ಅಲ್ಲಿ ಇರ್ತಕ್ಕಂಥ ವೇಲೆನ್ಸ್ ಶೆಲ್ ಅಲ್ಲಿರೋ ಆರ್ಬಿಟಾಲ್ಸ್, ಐದರ್ ಎಸ್ ಆರ್ಬಿಟಲ್, ಆರ್ ಪಿ ಆರ್ಬಿಟಲ್, ಆರ್ ಡಿ ಆರ್ಬಿಟಲ್, ವೇಲೆನ್ಸ್ ಶೆಲ್ ಅಲ್ಲಿ ಇರ್ತಕ್ಕಂಥ ಅಟಾಮಿಕ್ ಆರ್ಬಿಟಾಲ್ಸ್ ಹೈಬ್ರಿಡೈಸೇಷನ್ ಆಗುತ್ತೆ. ಅಲ್ಲಿಗೆ ಫಸ್ಟ್ ಸೇಲಿಯಂಟ್ ಫೀಚರ್ ಏನ್ ಹೇಳ್ಬೋದು, ದ ಆರ್ಬಿಟಾಲ್ಸ್ ಪ್ರೆಸೆಂಟ್ ಇನ್ ದ ವೇಲೆನ್ಸ್ ಶೆಲ್ ಆಫ್ ಅನ್ ಆಟಮ್ ಅಂಡರ್ಗೋ ಹೈಬ್ರಿಡೈಸೇಷನ್. ಅರ್ಥ ಆಗ್ತಾ ಇದೆಯಾ? ವೇಲೆನ್ಸ್ ಶೆಲ್ ಅಲ್ಲಿ ಇರ್ತಕ್ಕಂಥ ಅಟಾಮಿಕ್ ಆರ್ಬಿಟಾಲ್ಸ್ ಹೈಬ್ರಿಡೈಸೇಷನ್ ಆಗುತ್ತೆ. ಸರ್, ವೇಲೆನ್ಸ್ ಶೆಲ್ ಅಲ್ಲಿ ಕೆಲವೊಂದು ಅಟಾಮಿಕ್ ಆರ್ಬಿಟಾಲ್ಸ್ ಕಂಪ್ಲೀಟ್ಲಿ ಫಿಲ್ಡ್ ಆಗಿರುತ್ತೆ, ಕೆಲವೊಂದರಲ್ಲಿ ಆಫ್ ಫೀಲ್ಡ್ ಇರುತ್ತಲ್ಲ ಸರ್, ಯಾವುದು ಹೈಬ್ರಿಡೈಸೇಷನ್ ಆಗುತ್ತೆ? ಎರಡೂ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಈಗ ಆಕ್ಸಿಜನ್ ಅನ್ನ ಎಕ್ಸಾಂಪಲ್ ಆಗಿ ತಗೋಣ. ಆಕ್ಸಿಜನ್ ಅಲ್ಲಿ ಆಕ್ಸಿಜನ್ ಅಟಾಮಿಕ್ ನಂಬರ್
ಗೊತ್ತಿದೆ 8. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇಸ್ 1s2 2s2 2p4 ಕರೆಕ್ಟ್ ಅಲ್ವಾ? ಈಗ ವೇಲೆನ್ಸಿ ಶೆಲ್ ಯಾವುದು? 2s 2p4 ಅಲ್ವಾ? ದಿಸ್ ಇಸ್ ವೇಲೆನ್ಸಿ ಶೆಲ್. ಈ ವೇಲೆನ್ಸಿ ಶೆಲ್ ಅಲ್ಲಿ ಇರ್ತಕ್ಕಂತ ಅಟಾಮಿಕ್ ಆರ್ಬಿಟಲ್ ಹೈಬ್ರಿಡೈಸೇಷನ್ ಆಗುತ್ತೆ. ಹೆಂಗಾಗುತ್ತೆ ಅನ್ನೋದನ್ನ ಆಮೇಲೆ ಹೇಳ್ತೀನಿ. ವೇಲೆನ್ಸಿ ಶೆಲ್ ಅಲ್ಲಿ ಒಂದು ಆಟಮ್ ಅಲ್ಲಿ ಇರ್ತಕ್ಕಂತ ವೇಲೆನ್ಸಿ ಶೆಲ್ ಅಟಾಮಿಕ್ ಆರ್ಬಿಟಲ್ಸ್ ಅಂಡರ್ಗೋ ಹೈಬ್ರಿಡೈಸೇಷನ್. Here there are total 4 orbitals are there. This is called as s orbital, this is px, this is py, this is pz. In order to undergo hybridization, the orbital which is orbital present in the valency shell of an atom, including fulfilled as well as half-filled orbitals undergo hybridization. This is the first condition, the first salient feature. What is that? Example question ಕೇಳಬಹುದು. What are the salient features of hybridization or what are the conditions are necessary to undergo hybridization ಅಂತ ಕೇಳಿದಾಗ ನೆನಪಿಟ್ಕೊಳ್ಳಿ. In an atom, the orbital present in the valence shell of an atom will undergo hybridization. ಅಂದ್ರೆ ಈ ವೇಲೆನ್ಸಿ ಶೆಲ್ ಅಲ್ಲಿ ಇರತಕ್ಕಂತ s ಆರ್ಬಿಟಲ್ p ಆರ್ಬಿಟಲ್ಸ್ ಹೈಬ್ರಿಡೈಸೇಷನ್ ಮಿಕ್ಸ್ ಆಗುತ್ತೆ. ಮಿಕ್ಸ್ ಆಗಿ ಏನ್ ಬರುತ್ತೆ ಅಂತ ಆಮೇಲೆ ಹೇಳ್ತೀನಿ. ಯಾಕೆ ಮಿಕ್ಸ್ ಆಗುತ್ತೆ ಅಂತ? ಮಿಕ್ಸ್ ಆದಾಗ ಏನಾಗುತ್ತೆ ನೋಡಿ, s ಆರ್ಬಿಟಲ್ ಇದೆ ಸ್ಪೆರಿಕಲ್ ಶೇಪ್, ಪಿ ಆರ್ಬಿಟಲ್ ಶೇಪ್ ಏನಿದೆ ಡಂಬಲ್ ಶೇಪ್ ಇದೆ. ಬಟ್ ಎರಡು ಮಿಕ್ಸ್ ಆಗಿದ ತಕ್ಷಣ ಎನರ್ಜಿನ ರೀಡಿಸ್ಟ್ರಿಬ್ಯೂಷನ್ ಮಾಡ್ಕೊಳ್ತವೆ. ಎಸ್ ಆರ್ಬಿಟಲ್ ಒಂದು ಎನರ್ಜಿ ಇರುತ್ತೆ, ಪಿ ಆರ್ಬಿಟಲ್ ಒಂದು ಎನರ್ಜಿ ಇರುತ್ತೆ. ಮಿಕ್ಸ್ ಆದಾಗ ಆಗಿದ ತಕ್ಷಣ ಏನಾಗುತ್ತೆ, ಎನರ್ಜಿ ರೀಡಿಸ್ಟ್ರಿಬ್ಯೂಷನ್ ಟೇಕ್ಸ್ ಪ್ಲೇಸ್ ಅಂಡ್ ರಿಸಲ್ಟ್ ಇನ್ ದ ಫಾರ್ಮೇಶನ್ ಆಫ್ ನ್ಯೂ ಸೆಟ್ ಆಫ್ ಐಡೆಂಟಿಕಲ್ ಆರ್ಬಿಟಲ್. ಇಲ್ಲಿ ಮಿಕ್ಸ್ ಆಗಿದ ತಕ್ಷಣ ಹೊಸ ಆರ್ಬಿಟಲ್ಸ್ ಏನ್ ಫಾರ್ಮೇಶನ್ ಆಗುತ್ತೆ, ಆ ಆರ್ಬಿಟಲ್ಸ್ ಎನರ್ಜಿ ಐಡೆಂಟಿಕಲ್ ಇರುತ್ತೆ. ಅದನ್ನ ನಾವು ಈಗ ಡಿಸ್ಕಸ್ ಮಾಡ್ತಾ ಬರೋಣ. ಎಕ್ಸಾಂಪಲ್ ತಗೊಂಡು ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಫಸ್ಟ್ ಪಾಸ್ಚುಲೇಟ್ ಇಸ್ ಓವರ್ ಅಂಡ್ ದ ಸೆಕೆಂಡ್ ಒನ್ ಈಸ್ the orbitals undergo hybridization should have almost identical energy. ಅಂದ್ರೆ ಈಗ ನಾನು ಹೇಳಿದೆ 2s ಅಲ್ಲಿ 2 ಎಲೆಕ್ಟ್ರಾನ್ ಇರುತ್ತೆ, 2p ಅಲ್ಲಿ 4 ಎಲೆಕ್ಟ್ರಾನ್. ಅಂದ್ರೆ 2s ಆರ್ಬಿಟಾಲು 2p ಆರ್ಬಿಟಾಲು ಆಲ್ಮೋಸ್ಟ್ ಐಡೆಂಟಿಕಲ್ ಎನರ್ಜಿ. ಈಗ ನೀವು 2s ಆರ್ಬಿಟಾಲು ಮತ್ತೆ 3s ಆರ್ಬಿಟಾಲು ಕಂಬೈನ್ ಆಗಲ್ಲ. ಯಾಕಂದ್ರೆ ಹೈಬ್ರಿಡೈಸೇಷನ್ ಆಗ್ಬೇಕಾದ್ರೆ ನಾವು ಯಾವ ಆರ್ಬಿಟಾಲ್ಸ್ ನ ಹೈಬ್ರಿಡೈಸೇಷನ್ ಮಾಡಕ್ ಹೋಗ್ತಿದೀವೋ ಆ ಎರಡೂ ಆರ್ಬಿಟಾಲ್ಸ್ ಎನರ್ಜಿ ಅಪ್ರಾಕ್ಸಿಮೇಟ್ಲಿ ಸೇಮ್ ಇರಬೇಕು, ಆಲ್ಮೋಸ್ಟ್ ಐಡೆಂಟಿಕಲ್ ಇರಬೇಕು. ಇದು ಚೇಂಜಸ್ ಅಂತೂ ಇದೆ. 2s ಆರ್ಬಿಟಲ್ ಈಸ್ ಹ್ಯಾವಿಂಗ್ ಲೆಸ್ ಎನರ್ಜಿ ಕಂಪೇರ್ಡ್ ಟು 2p, ಬಟ್ ಆಲ್ಮೋಸ್ಟ್ ಐಡೆಂಟಿಕಲ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಬೋತ್ ಆರ್ ಪ್ರೆಸೆಂಟ್ ಅಟ್ ದ ಸೆಕೆಂಡ್ ಶೆಲ್ ಓನ್ಲಿ. ಅರ್ಥ ಆಗ್ತಾ ಇದೆ? ಸೆಕೆಂಡ್ ಪಾಸ್ಚುಲೇಟ್, the orbital undergoing hybridization should have almost identical energy. That is the second postulate. And third one ಏನು ಹೇಳುತ್ತಪ್ಪ ಅಂತಂದ್ರೆ the number of hybrid orbital formed is equal to number of atomic orbital that gets hybridized. ಎಷ್ಟು ಹೈಬ್ರಿಡ್ ಆರ್ಬಿಟಲ್ಸ್ ಬರುತ್ತೆ ಅಂದ್ರೆ ನೀವು ಎಷ್ಟು ಅಟಾಮಿಕ್ ಆರ್ಬಿಟಲ್ಸ್ ಅನ್ನ ಮಿಕ್ಸ್ ಮಾಡಿರ್ತೀರೋ ಅಷ್ಟು ಹೈಬ್ರಿಡ್ ಆರ್ಬಿಟಲ್ ಬರುತ್ತೆ. ಒಂದು ಎಕ್ಸಾಂಪಲ್ ತಗೋತೀನಿ ನೋಡಿ. ಓಕೆ, ಫಾರ್ ಎಕ್ಸಾಂಪಲ್ ವೇಲೆನ್ಸಿ ಶೆಲ್ ಆಫ್ ಅನ್ ಆಟಮ್ ಅಲ್ಲಿ s ಆರ್ಬಿಟಲ್ ಇದೆ, ಶೇಪ್ ಈಸ್ ಸ್ಪೆರಿಕಲ್. ಅದರ ಜೊತೆಗೆ p ಆರ್ಬಿಟಲ್ ಇದೆ, ಶೇಪ್ ಈಸ್ ಡಂಬಲ್ ಇನ್ ಶೇಪ್. ದಿಸ್ ಇಸ್ 1s ಆರ್ಬಿಟಲ್ ಅಂಡ್ 1p ಆರ್ಬಿಟಲ್. ಈಗ ಎರಡು ಮಿಕ್ಸ್ ಆದ್ರೆ ಏನಾಗುತ್ತೆ, ಮಿಕ್ಸ್ ಆಗಿದ ತಕ್ಷಣ ಏನಾಗುತ್ತಪ್ಪ ಅಂದ್ರೆ ನ್ಯೂ ಸೆಟ್ ಆಫ್ ಆರ್ಬಿಟಲ್ಸ್ ಫಾರ್ಮೇಶನ್ ಆಗುತ್ತೆ. ದ ನ್ಯೂ ಸೆಟ್ ಆಫ್ ಆರ್ಬಿಟಲ್ಸ್ ಕಾಲ್ಡ್ ಹೈಬ್ರಿಡ್ ಆರ್ಬಿಟಲ್. ದಿಸ್ ಇಸ್ ವಾಟ್ ವಿ ಕಾಲ್ sp ಹೈಬ್ರಿಡ್ ಆರ್ಬಿಟಲ್. sp ಹೈಬ್ರಿಡ್ ಆರ್ಬಿಟಲ್ ಅರ್ಥ ಮಾಡ್ಕೊಳ್ಳಿ. s ಆರ್ಬಿಟಲ್ ಶೇಪು ಸ್ಪೆರಿಕಲ್, p ಆರ್ಬಿಟಲ್ ಶೇಪು ಡಂಬಲ್. ಬಟ್ ಮಿಕ್ಸ್ ಆಗಿದ ತಕ್ಷಣ ಏನಾಗುತ್ತೆ, ಎನರ್ಜಿನೂ ರೀಡಿಸ್ಟ್ರಿಬ್ಯೂಷನ್ ಆಗುತ್ತೆ, ಶೇಪು ಕೂಡ ಐಡೆಂಟಿಕಲ್ ಬರುತ್ತೆ. ನೋಡಿ, ಇದರಲ್ಲಿ ಎರಡು ಆರ್ಬಿಟಲ್ಸ್ ಇದೆ. ಸಿ, this is one sp hybrid orbital and this is another sp hybrid orbital. Total number of orbitals obtained, hybrid orbitals obtained is equal to number of orbital that gets hybridized or the number of atomic orbitals mixing. ಎಷ್ಟು ಆರ್ಬಿಟಲ್ಸ್ ಅನ್ನ ಮಿಕ್ಸ್ ಮಾಡ್ತಿರೋ ಅಷ್ಟೇ ಹೊಸ ಆರ್ಬಿಟಲ್ಸ್ ಹೈಬ್ರಿಡ್ ಆರ್ಬಿಟಲ್ಸ್ ಫಾರ್ಮೇಶನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ 1s orbital combines with 2p orbital. ಸಪೋಸ್ ಈಗ 2p ಆರ್ಬಿಟಲ್ ಅನ್ನ ತಗೋತಾ ಇದ್ದೀವಿ, 1s orbital and 2p orbitals ಮಿಕ್ಸ್ ಆದ್ರೆ ಎಷ್ಟು ಹೈಬ್ರಿಡ್ ಆರ್ಬಿಟಲ್ ಫಾರ್ಮೇಶನ್ ಆಗಬೇಕು ಹೇಳಿ? ಎಕ್ಸಾಕ್ಟ್ಲಿ 3. Number of atomic orbitals of valence shell undergoing mixing is equal to total number of hybrid orbital formed. 1, 2, 3. 3 orbitals ಮಿಕ್ಸ್ ಆಗಿದೆ ಅಂದ್ರೆ ನಮಗೆ 3 ಹೈಬ್ರಿಡ್ ಆರ್ಬಿಟಲ್ಸ್ ಫಾರ್ಮೇಶನ್ ಆಗುತ್ತೆ. ನೋಡಿ, ಒಂದು ಇದು
ಇನ್ನೊಂದು hybrid orbital. This is another hybrid orbital. See, this is one hybrid orbital, another one, this is third. Hence, total 1, 2, 3 hybrid orbitals are obtained because 3 orbitals undergoing mixing. ಅರ್ಥ ಆಗ್ತಾ ಇದೆಯಾ? Then total number of hybrid orbitals obtained is equal to number of valence shell atomic orbitals that gets hybridized. ಎಷ್ಟು atomic orbital hybridization ಆಗ್ತಾ ಇದಾವೋ ಅಂದ್ರೆ ಮಿಕ್ಸ್ ಆಗಕ್ಕೆ ಹೋಗ್ತಾ ಇದಾವೋ ಅಷ್ಟೇ ನಂಬರ್ hybrid orbital ಬರುತ್ತೆ. ಅರ್ಥ ಆಗ್ತಾ ಇದೆಯಾ? ಸಪೋಸ್ ಇವೆಲ್ಲ ನೋಡಿ ಇಲ್ಲಿ ಏನಾಗ್ತಾ ಇದೆಯಪ್ಪ ಅಂದ್ರೆ ಡ್ಯೂರಿಂಗ್ ದ ಹೈಬ್ರಿಡೈಸೇಷನ್ ಮೈಂಡ್ ಎನರ್ಜಿ ರೀಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಈಗ ನೋಡಿ ಎಸ್ ಆರ್ಬಿಟಲ್ ಒಂದು ಎನರ್ಜಿ, ಪಿ ಎಕ್ಸ್ ಆರ್ಬಿಟಲ್ ಒಂದು ಎನರ್ಜಿ, ಪಿ ವೈ ಆರ್ಬಿಟಲ್ ಒಂದು ಎನರ್ಜಿ ಇತ್ತು. ಬಟ್ ಮಿಕ್ಸ್ ಆಗಿದ ತಕ್ಷಣ ಏನಾಗುತ್ತೆ, ಎಲ್ಲ ಆರ್ಬಿಟಲ್ ಎನರ್ಜಿ ಐಡೆಂಟಿಕಲ್ ಬರುತ್ತೆ. ಆಲ್ ದ ಹೈಬ್ರಿಡ್ ಆರ್ಬಿಟಲ್ಸ್ ಆರ್ ಹ್ಯಾವಿಂಗ್ ಐಡೆಂಟಿಕಲ್ ಎನರ್ಜಿ. ದಟ್ ಈಸ್ ಅ ಫೋರ್ತ್ ಪಾಸ್ಟುಲೇಟ್. ಫೋರ್ತ್ ಪಾಸ್ಟುಲೇಟ್ ಏನ್ ಹೇಳುತ್ತಪ್ಪ ಅಂದ್ರೆ ದ ಹೈಬ್ರಿಡೈಸ್ಡ್ ಆರ್ಬಿಟಲ್ಸ್ ಆಲ್ವೇಸ್ ಕಂಟೈನಿಂಗ್ ಐಡೆಂಟಿಕಲ್ ಎನರ್ಜಿ ಅಂಡ್ ಸಿಮಿಲರ್ ಶೇಪ್. ನೋಡಿ ಶೇಪ್ ಕೂಡ ಚೇಂಜ್ ಆಗಲ್ಲ. ಮಿಕ್ಸ್ ಆಗಕ್ಕಿಂತ ಮುಂಚೆ ಶೇಪ್ ಡಿಫರೆಂಟ್ ಇತ್ತು. ಎಸ್ ಆರ್ಬಿಟಲ್ ಶೇಪ್ ಬೇರೆ, ಪಿ ಆರ್ಬಿಟಲ್ ಶೇಪ್ ಬೇರೆ. ಆಫ್ಟರ್ ಮಿಕ್ಸ್ ಆಗಿದ್ಮೇಲೆ ಏನಾಗುತ್ತೆ, ಶೇಪ್ ಆಫ್ ದ ಹೈಬ್ರಿಡ್ ಆರ್ಬಿಟಲ್ಸ್ obtained is exactly same and also the identical energy. ನೋಡಿ ಇಲ್ಲಿ ಒಂದು ಎಸ್ ಆರ್ಬಿಟಲ್ ಒಂದು ಪಿ ಆರ್ಬಿಟಲ್ ನ ಮಿಕ್ಸ್ ಮಾಡಿದಿರಾ, ವಿಲ್ ಗೆಟ್ 2 sp hybrid orbitals. ಯಾಕೆ sp ಅಂತ ಹೇಳ್ತಾ ಇದ್ದೀರಾ, ಒಂದು ಎಸ್ ಒಂದು ಪಿ ನ ಮಿಕ್ಸ್ ಮಾಡಿದ್ವಿ. ದಿಸ್ ಈಸ್ ವಾಟ್ ವಿ ಕಾಲ್ಡ್ sp2 hybrid orbital. After mixing, the obtained hybrid orbital containing identical energy and similar shape. ನೋಡಿ ಇದು ಹೆಂಗಿದೆಯೋ ಇದು ಕೂಡ ಹಂಗೆ ಇದೆ, ಇದು ಕೂಡ ಹಂಗೆ ಇದೆ. ಈ ಆರ್ಬಿಟಲ್ ಹೆಂಗಿದೆಯೋ ಇದು ಕೂಡ ಹಂಗೆ ಇದೆ. The obtained hybrid orbital is having identical energy and a similar shape. Identical energy and a similar shape. ನೆಕ್ಸ್ಟ್ ಇನ್ನೊಂದು ಏನಪ್ಪಾ ಅಂದ್ರೆ ಯಾಕೆ ಈ ಒಂದು ಹೈಬ್ರಿಡೈಸೇಷನ್ ಯೂಶಲಿ ಆಗ್ತವೆ ಅಂದ್ರೆ ನೋಡಿ ಹೈಬ್ರಿಡೈಸೇಷನ್ ಯಾವ ಮಾಲಿಕ್ಯೂಲ್ಸ್ ಆಗುತ್ತೆ ಅಂದ್ರೆ ಪಾಲಿಅಟಾಮಿಕ್ ಮಾಲಿಕ್ಯೂಲ್ ಅಲ್ಲಿ ಇರ್ತಕ್ಕಂಥ ಸೆಂಟ್ರಲ್ ಆಟಮ್ ಹೈಬ್ರಿಡೈಸೇಷನ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ವಾಟರ್. ವಾಟ್ ಈಸ್ ದ ಫಾರ್ಮುಲಾ ಫಾರ್ ವಾಟರ್? H2O. ವಿಚ್ ಇಸ್ ಅ ಸೆಂಟ್ರಲ್ ಆಟಮ್? ಆಕ್ಸಿಜನ್. ಆಕ್ಸಿಜನ್ ವಿಲ್ ಅಂಡರ್ಗೋ ಹೈಬ್ರಿಡೈಸೇಷನ್. ಈಗ ಅಮೋನಿಯಾ ತಗೊಳ್ಳಿ, ಅಮೋನಿಯಾ ಫಾರ್ಮುಲಾ ಏನು? NH3. ವಿಚ್ ಇಸ್ ಅ ಸೆಂಟ್ರಲ್ ಆಟಮ್? ನೈಟ್ರೋಜನ್. ನೈಟ್ರೋಜನ್ ವಿಲ್ ಅಂಡರ್ಗೋ ಹೈಬ್ರಿಡೈಸೇಷನ್. ಸರ್ ಯಾಕೆ ಸರ್ ಹೈಬ್ರಿಡೈಸೇಷನ್ ಆಗ್ಬೇಕು? ಆಲ್ರೆಡಿ ಗೊತ್ತಲ್ವಾ, ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ, ಹಂಗೆ ಓವರ್ಲ್ಯಾಪ್ ಆಗ್ಬೋದಾಗಿತ್ತಲ್ಲ, ಯಾಕೆ ಹೈಬ್ರಿಡೈಸೇಷನ್ ಆಗಬೇಕು ಅಂತಂದ್ರೆ ಅದಕ್ಕೊಂದು ರೀಸನ್ ಇದೆ. ದೀಸ್ ಹೈಬ್ರಿಡ್ ಆರ್ಬಿಟಲ್ಸ್ ಫಾರ್ಮ್ ಮೋರ್ ಎಫೆಕ್ಟಿವ್ ಇನ್ ದ ಫಾರ್ಮೇಶನ್ ಆಫ್ ಸ್ಟ್ರಾಂಗ್ ಕೋವಲೆಂಟ್ ಬಾಂಡ್. ಅಂದ್ರೆ ಹೈಬ್ರಿಡ್ ಆರ್ಬಿಟಲ್ಸ್ ಏನಿದಾವೆ, ದೀಸ್ ಹೈಬ್ರಿಡ್ ಆರ್ಬಿಟಲ್ಸ್ ಆರ್ ಮೋರ್ ಎಫೆಕ್ಟಿವ್ ಇನ್ ದ ಫಾರ್ಮೇಶನ್ ಆಫ್ ಸ್ಟೇಬಲ್ ಕೋವಲೆಂಟ್ ಬಾಂಡ್. ಹಂಗೆ ಓವರ್ಲ್ಯಾಪ್ ಅಂದ್ರೆ ಹೈಬ್ರಿಡೈಸೇಷನ್ ಆಗ್ದಿರಾ ಹಂಗೆ ಓವರ್ಲ್ಯಾಪ್ ಆದ್ರೆ ಫಾರ್ಮೇಶನ್ ಏನಾಗುತ್ತೆ, ಬಾಂಡು ಅದು ಲಾಸ್ಟ್ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ ವಿಬಿಟಿ ಥಿಯರಿ ಪ್ರಕಾರ. ಆಗ ಫಾರ್ಮೇಶನ್ ಆಗ್ತಕ್ಕಂಥ ಬಾಂಡ್ ವೀಕ್ ಇರುತ್ತೆ. ಹೈಬ್ರಿಡೈಸೇಷನ್ ಆದ್ಮೇಲೆ ಏನಾಗುತ್ತೆ, ಎನರ್ಜಿ ಎಲ್ಲ ಚೇಂಜ್ ಆಗ್ಬಿಡುತ್ತೆ, ರೀಡಿಸ್ಟ್ರಿಬ್ಯೂಷನ್ ಆಗುತ್ತೆ, ಆ ಶೇಪು ಸೇಮ್ ಬರುತ್ತೆ. ಆಗ ಅದಾದ್ಮೇಲೆ ಹೈಬ್ರಿಡೈಸೇಷನ್ ಆದ್ಮೇಲೆ ಏನಾದ್ರೂ ಆರ್ಬಿಟಲ್ಸ್ ಓವರ್ಲ್ಯಾಪ್ ಆದಾಗ ಫಾರ್ಮೇಶನ್ ಆದ್ರೆ ದಟ್ ಬಾಂಡ್ obtained is said to be more stable compared to pure atomic orbital. ಈಗ ಫಾರ್ ಎಕ್ಸಾಂಪಲ್ ಇಲ್ಲೆಲ್ಲ ಹೈಬ್ರಿಡೈಸೇಷನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಆಕ್ಸಿಜನ್, ನೈಟ್ರೋಜನ್ ಕೇಸು, ಹೈಡ್ರೋಜನ್ ಕೇಸು, ಇಲ್ಲೆಲ್ಲ ಹೈಬ್ರಿಡೈಸೇಷನ್ ಆಗುತ್ತೆ. ನಾನು ಹೇಳ್ತಾ ಇರೋದು ಹೈಬ್ರಿಡೈಸೇಷನ್ ಯಾವಾಗ ಆಗುತ್ತೆ ಅಂದ್ರೆ ಓನ್ಲಿ ಇನ್ ದ ಕೇಸ್ ಆಫ್ ಪಾಲಿಅಟಾಮಿಕ್ ಮಾಲಿಕ್ಯೂಲ್. ಮೋರ್ ದನ್ 2 ಆಟಮ್ಸ್ ಇರ್ತಕ್ಕಂಥ ಮಾಲಿಕ್ಯೂಲ್ಸ್ ಅಲ್ಲಿ ಸೆಂಟ್ರಲ್ ಆಟಮ್ ಹೈಬ್ರಿಡೈಸೇಷನ್ ಆಗುತ್ತೆ. ಅದಕ್ಕೆ ರೀಸನ್ ಏನು ಅಂತಂದ್ರೆ ದ ಹೈಬ್ರಿಡ್ ಆರ್ಬಿಟಲ್ಸ್ ಆರ್ ಮೋರ್ ಎಫೆಕ್ಟಿವ್. ಫಾರ್ ಎಕ್ಸಾಂಪಲ್ ಈಗ ನೋಡಿ ಇದರಲ್ಲೊಂದು ಎಲೆಕ್ಟ್ರಾನ್, ಇದರಲ್ಲೊಂದು ಎಲೆಕ್ಟ್ರಾನ್, ಇದರಲ್ಲೊಂದು ಎಲೆಕ್ಟ್ರಾನ್ ಇದೆ. ಈಗ ಆ 3 ಎಲೆಕ್ಟ್ರಾನ್ ಒಂದೊಂದು ಆರ್ಬಿಟಲ್ ಅಲ್ಲೂ ಅಕಾಮಿಡೇಟ್ ಆಗುತ್ತೆ. ಈ ಆರ್ಬಿಟಲ್ಸ್ ಓವರ್ಲ್ಯಾಪ್ ಆದಾಗ, ಸಪೋಸ್ ಇಲ್ಲಿ ಯಾವುದೋ ಎಸ್ ಆರ್ಬಿಟಲ್ ಬಂತು, ಓವರ್ಲ್ಯಾಪ್ ಆದಾಗ ಆಗ ಏನ್ ಫಾರ್ಮೇಶನ್ ಆಗುತ್ತೆ ಬಾಂಡು, ದಟ್ ಬಾಂಡ್ ಈಸ್ ಸ್ಟೇಬಲ್. ಅರ್ಥ ಆಯ್ತಾ? ದ ಹೈಬ್ರಿಡ್ ಆರ್ಬಿಟಲ್ಸ್ ಆರ್ ಮೋರ್ ಎಫೆಕ್ಟಿವ್ ಇನ್ ದ ಫಾರ್ಮೇಶನ್ ಆಫ್ ಸ್ಟೇಬಲ್ ಕೋವಲೆಂಟ್ ಬಾಂಡ್ ಕಂಪೇರ್ಡ್ ಟು ಪ್ಯೂರ್ ಅಟಾಮಿಕ್ ಆರ್ಬಿಟಲ್. ಅಂಡ್ ದ ಲಾಸ್ಟ್ ಪಾಸ್ಟುಲೇಟ್ ಈಸ್ ಏನಪ್ಪ ಲಾಸ್ಟ್ ಪಾಸ್ಟುಲೇಟ್ ಅಂತಂದ್ರೆ ದ ಹೈಬ್ರಿಡ್ ಆರ್ಬಿಟಲ್ಸ್ ಆರ್ ಡೈರೆಕ್ಟೆಡ್ ಇನ್ ಸ್ಪೇಸ್ in order to minimize the repulsion between the electron. Suppose ಈಗ s ಆರ್ಬಿಟಲ್ ಅಲ್ಲಿ ಒಂದು ಎಲೆಕ್ಟ್ರಾನ್ ಇತ್ತು, p ಆರ್ಬಿಟಲ್ ಒಂದು ಎಲೆಕ್ಟ್ರಾನ್ ಇತ್ತು. ನೋಡಿ s ಆರ್ಬಿಟಲ್ ಬಾಕ್ಸ್ ಟೈಪ್ ಬರ್ದಾಗ ಹಿಂಗ್ ಬರ್ತೀನಿ, p ಆರ್ಬಿಟಲ್ ಟೋಟಲ್ ಸಪೋಸ್ ಒಂದು ಎಲೆಕ್ಟ್ರಾನ್ ಇದೆ, ಹಾಗಾದ್ರೆ ಒಂದು s ಆರ್ಬಿಟಲ್ ಒಂದು p ಆರ್ಬಿಟಲ್ ಮಿಕ್ಸ್ ಆಗಿದೆ. ಮಿಕ್ಸ್ ಆಗಿ ನಮಗೆ ಹೊಸ ಐಡೆಂಟಿಕಲ್ ಆರ್ಬಿಟಲ್ಸ್, 2 ಹೊಸ ಐಡೆಂಟಿಕಲ್ ಆರ್ಬಿಟಲ್ಸ್ ಫಾರ್ಮೇಶನ್ ಆಯಿತು. ಕಂಟೈನಿಂಗ್ ಹೌ ಮೆನಿ ಎಲೆಕ್ಟ್ರಾನ್? ಹಿಯರ್ 1 ಹಿಯರ್ 1, ಟೋಟಲ್ 2 ಎಲೆಕ್ಟ್ರಾನ್ಸ್ ಇದೆ. ಈಗ ಏನಾಗುತ್ತೆ, ದೀಸ್ ಸರ್ ಹಾಗಾದ್ರೆ ಈ ಆರ್ಬಿಟಲ್ಸ್ ಇದೇ ಈ ತರ ಬರ್ದಿದ್ದೀರಾ, ಸಪೋಸ್ ಇದೇ ತರ ಬರೀಬಹುದಾಗಿತ್ತಲ್ಲ, ಈ ತರ ಬರೀಬಹುದಾಗಿತ್ತಲ್ಲ. ಸಿ ದಿಸ್ ಈಸ್ 1 sp ಹೈಬ್ರಿಡ್ ಆರ್ಬಿಟಲ್,
ದಿಸ್ ಇಸ್ ಅನದರ್ sp ಹೈಬ್ರಿಡ್ ಆರ್ಬಿಟಲ್. ಈ ತರ ಬರೀಬಹುದಾಗಿತ್ತಲ್ಲ, ನೀವು ಯಾಕೆ ಈ ತರ ಬರ್ತಿದ್ದೀರಾ ಅಂತಂದ್ರೆ, these hybrid orbitals are directed in space in order to minimize the repulsion between the electron, in order to acquire maximum stability. ಸಪೋಸ್ ಆರ್ಬಿಟಾಲ್ಸ್ ಡಯಾಗ್ರಾಮ್ ಅನ್ನ ನಾನು ಈ ತರ ಬರ್ದಿದ್ರೆ ಏನಾಗ್ತಾ ಇದ್ವಿ, ಎಲೆಕ್ಟ್ರಾನ್ ತುಂಬಾ ಹತ್ರ ಇರೋದ್ರಿಂದ ರಿಪಲ್ಷನ್ ಆಗ್ತಿತ್ತು. ಬಿಕಾಸ್ ಆಫ್ ದಟ್ ರಿಪಲ್ಷನ್ ಎನರ್ಜಿ ವಿಲ್ ಬಿ ಮ್ಯಾಕ್ಸಿಮಮ್. ಎನರ್ಜಿ ಜಾಸ್ತಿ ಅಂತಂದ್ರೆ ಸ್ಟೆಬಿಲಿಟಿ ಏನಾಗ್ತಿತ್ತು, 100% ಕಡಿಮೆ ಆಗ್ಬಿಡ್ತಾ ಇದೆ ಅಲ್ವಾ. ಅದಕ್ಕೋಸ್ಕರ ಇನ್ ಆರ್ಡರ್ ಟು ಮಿನಿಮೈಸ್ ದ ರಿಪಲ್ಷನ್ ಟು ಅಕ್ವೈರ್ ಮ್ಯಾಕ್ಸಿಮಮ್ ಸ್ಟೆಬಿಲಿಟಿ, ದೋಸ್ ಹೈಬ್ರಿಡ್ ಆರ್ಬಿಟಲ್ಸ್ ಆರ್ ಡೈರೆಕ್ಟೆಡ್ ಇನ್ ಸ್ಪೇಸ್ ಇನ್ ಸಚ್ ಎ ವೇ ದಟ್ where the repulsion of the electron pair will be less. ಈಗ ಅದಕ್ಕೆ ನೋಡಿ, ಈ ಕಡೆ ಒಂದು sp hybrid orbital, ಆ ಕಡೆ ಒಂದು sp hybrid orbital. See, this is one sp hybrid orbital and this is another sp hybrid orbital. ಹಿಂಗ್ ಬರಲ್ಲ, ಯಾಕೆಂದ್ರೆ ಈ ಡೈರೆಕ್ಷನ್ ಇದ್ದಾಗ ಬಾಂಡ್ ಆಂಗಲ್ ಎಕ್ಸಾಕ್ಟ್ಲಿ 180 ಡಿಗ್ರಿ ಇದ್ದಾಗ ರಿಪಲ್ಷನ್ ವಿಲ್ ಬಿ ವೆರಿ ವೆರಿ ಲೆಸ್, ಎನರ್ಜಿ ಈಸ್ ಲೆಸ್, ಸ್ಟೆಬಿಲಿಟಿ ಇಸ್ ಮೋರ್. ಈಗ ಇಲ್ಲಿ ಬನ್ನಿ, ಸಪೋಸ್ 1s ಆರ್ಬಿಟಲ್ ಅಂಡ್ 2p ಆರ್ಬಿಟಲ್ ಮಿಕ್ಸ್ ಆಗಿದೆ. ಹೌ ಮೆನಿ ನ್ಯೂ ಸೆಟ್ ಆಫ್ ಆರ್ಬಿಟಲ್ಸ್ ವಿಲ್ ಬಿ ಫಾರ್ಮ್? 3, ಬಿಕಾಸ್ ನಂಬರ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್ ಮಿಕ್ಸಿಂಗ್ is equal to 3. ನ್ಯೂ ಸೆಟ್ ಆಫ್ ಆರ್ಬಿಟಲ್ obtained is also 3. ಸರ್ ಹಾಗಾದ್ರೆ ಆ ಮೂರು ಆರ್ಬಿಟಲ್ ಹಿಂಗ್ ಬರೀಬಹುದಾಗಿತ್ತಲ್ಲ, ಸಿ ಹಿಯರ್ 1 ಹಿಯರ್ 1 ಹಿಯರ್ 1 ಈ ತರ ಬರೀಬಹುದಾಗಿತ್ತಲ್ಲ, ನಾನು ಹಿಂಗ್ ಬರೀಲಿಲ್ಲ. ಇನ್ನೊಂದು ಎಲೆಕ್ಟ್ರಾನ್ ಇರುತ್ತೆ. ಈ ತರ ಯಾಕೆ ಬರೀಲಿಲ್ಲ ಅಂದ್ರೆ, ಈ ಹೈಬ್ರಿಡ್ ಆರ್ಬಿಟಲ್ಸ್ ಯಾವ ತರ ಒಂದು ಸ್ಪೇಸ್ ಅಲ್ಲಿ ಓರಿಯೆಂಟ್ ಆಗುತ್ತಪ್ಪ ಅಂತಂದ್ರೆ, ಇನ್ ಸಚ್ ಎ ವೇ ದಟ್ ವೇರ್ ದ ಎಲೆಕ್ಟ್ರಾನ್ ರಿಪಲ್ಷನ್ ವಿಲ್ ಬಿ ಲೆಸ್. ಹೆನ್ಸ್ ದ ಹೈಬ್ರಿಡ್ ಆರ್ಬಿಟಲ್ಸ್ ಆರ್ ಡೈರೆಕ್ಟೆಡ್ ಇನ್ ಸ್ಪೇಸ್. ಇಲ್ಲ ಅದೇ ಮಿಕ್ಸ್ ಆಗಿದಾದ್ಮೇಲೆ ಏನು ಹೊಸ ಆರ್ಬಿಟಲ್ಸ್ ಬರ್ತವೆ. ಈಗ ಇಲ್ಲಿ ಎಷ್ಟು ಅಟಾಮಿಕ್ ಆರ್ಬಿಟಲ್ಸ್ ಮಿಕ್ಸ್ ಆಗಿದೆ? 3. ನಂಬರ್ ಆಫ್ ಹೈಬ್ರಿಡ್ ಆರ್ಬಿಟಲ್ಸ್ ಎಷ್ಟು ಬಂದಿದೆ? 3. ಆ ಮೂರು sp2 ಹೈಬ್ರಿಡ್ ಆರ್ಬಿಟಲ್ಸ್ ಒಟ್ಟಿಗೆ ಇರಕ್ಕೆ ಇಷ್ಟಪಡಲ್ಲ, ಒಬ್ಬೊಬ್ರು ಒಂದೊಂದು ಹತ್ರ ಹೋಗ್ತಾನೆ. ಫಾರ್ ಎಕ್ಸಾಂಪಲ್, ಒಂದು sp ಹೈಬ್ರಿಡ್ ಆರ್ಬಿಟಲ್ ಇಲ್ಲಿ ಹೋಗುತ್ತೆ, ಇನ್ನೊಂದು ಈ ಕಡೆ ಬರುತ್ತೆ, ಇನ್ನೊಂದು ಈ ಕಡೆ ಬರುತ್ತೆ. ಯಾಕೆಂದ್ರೆ ಆ ಡೈರೆಕ್ಷನ್ ಅಲ್ಲಿ ಇದ್ದಾಗ ರಿಪಲ್ಷನ್ ಬಿಟ್ವೀನ್ ದ ಎಲೆಕ್ಟ್ರಾನ್ ವಿಲ್ ಬಿ ಲೆಸ್, ಇಟ್ ಅಕ್ವೈರ್ಸ್ ಮ್ಯಾಕ್ಸಿಮಮ್ ಸ್ಟೆಬಿಲಿಟಿ. ದಿಸ್ ಇಸ್ ಲಾಸ್ಟ್ ಪಾಯಿಂಟ್. ಏನ್ ಹೇಳುತ್ತೆ ಲಾಸ್ಟ್ ಪಾಯಿಂಟ್? ದ ಹೈಬ್ರಿಡ್ ಆರ್ಬಿಟಲ್ಸ್, these hybrid orbitals are directed in space to minimize the repulsion to acquire maximum stability. Hence, because of this arrangement of hybrid orbital, we can have a geometry also. Suppose ಯಾವುದೋ ಒಂದು ಆಟಮ್ ಅಲ್ಲಿ, ಯಾವುದೋ ಒಂದು ಮಾಲಿಕ್ಯೂಲ್ ಅಲ್ಲಿ sp hybridization ಆಗಿದೆ ಅಂದ್ರೆ, we can determine the geometry. With the help of geometry also we can, with the help of hybridization also we can have geometry. ಸಪೋಸ್ sp ಹೈಬ್ರಿಡೈಸೇಷನ್ ಆಗಿದೆ ಅಂದ್ರೆ ಜಮೆಟ್ರಿ ಲೀನಿಯರ್ ಶೇಪ್ ಇರುತ್ತೆ. sp2 ಹೈಬ್ರಿಡೈಸೇಷನ್ ಆಗಿದೆ ಅಂದ್ರೆ ಜಮೆಟ್ರಿ ಟ್ರಿಗೋನಾರ್ ಪ್ಲೇನಾರ್ ಶೇಪ್ ಇರುತ್ತೆ. ಸಪೋಸ್ ಈಗ ನಾನು sp3 ಗೆ ಬರೀತೀನಿ ನೋಡಿ. sp3 ಆದ್ರೆ ಹೆಂಗ್ ಬರುತ್ತೆ ಸರ್? ವಾಟ್ ಈಸ್ sp3? 1s ಆರ್ಬಿಟಲ್ ಅಂಡ್ 3p ಆರ್ಬಿಟಲ್. ಸಪೋಸ್ ಡಿಫರೆಂಟ್ ಡೈರೆಕ್ಷನ್ ತಗೋತೇವೆ. ಒಂದು s ಆರ್ಬಿಟಲ್ ಎನರ್ಜಿ ಬೇರೆ, px ಆರ್ಬಿಟಲ್ ಸ್ವಲ್ಪ ಎನರ್ಜಿ ಬೇರೆ, py ಬೇರೆ, pz ಬೇರೆ, ಸ್ವಲ್ಪ ಎನರ್ಜಿ ವೇರಿಯೇಷನ್ ಇರುತ್ತದೆ. ಈ 4 ಅಟಾಮಿಕ್ ಆರ್ಬಿಟಲ್ ವೇಲೆನ್ಸ್ ಶೆಲ್ ಅಲ್ಲಿ ಇರ್ತಕ್ಕಂತ 4 ಅಟಾಮಿಕ್ ಆರ್ಬಿಟಲ್ ಮಿಕ್ಸ್ ಆದಾಗ ಏನಾಗುತ್ತೆ? ಎನರ್ಜಿ ರಿಡಿಸ್ಟ್ರಿಬ್ಯೂಷನ್ ಆಗುತ್ತೆ, ಶೇಪು ಚೇಂಜ್ ಆಗುತ್ತೆ ಟು ಫಾರ್ಮ್ ನ್ಯೂ ಸೆಟ್ ಆಫ್ ಐಡೆಂಟಿಕಲ್ ಆರ್ಬಿಟಲ್. ಹೌ ಮೆನಿ ಹೈಬ್ರಿಡ್ ಆರ್ಬಿಟಲ್ಸ್ ಮೇ ಗೆಟ್? 1 2 3 4 ಕಂಬೈನ್ ಮಾಡಿದ್ರೆ we can get 4 hybrid orbitals. ಆ 4 hybrid orbitals ನ ಒಂದ್ರ ಪಕ್ಕ ಹಿಂಗ್ ಬರೆಯಕ್ಕಾಗಲ್ಲ. 4 hybrid orbitals ಹಿಂಗ್ ಬರೆಯಕ್ಕಾಗಲ್ಲ. ಯಾಕೆಂದ್ರೆ if all the 4 atomic orbitals are at the one place, there will be a strong repulsion takes place between the orbital. Hence repulsion will be maximum, energy is more. When energy will be more, stability will be less. Hence all these 4 sp3 hybrid orbitals are directed in space to minimize the repulsion to get maximum stability. This is what we call sp3 hybrid orbital. Why sp3 hybrid orbital? It is the process of mixing 1s orbital and 3p orbital. ಒಂದು s ಮತ್ತೆ 3p orbital ಮಿಕ್ಸ್ ಆಗ್ತಾ ಇದೆ. Hence result in the formation of what will be the shape of the ಅಥವಾ geometry ಏನ್ ಬರುತ್ತೆ? ಟೆಟ್ರಾಹೆಡ್ರಲ್ geometry ಬರುತ್ತೆ. ನೆನ್ಪಿಟ್ಕೊಂಡ್ಬಿಡಿ, sp hybridization ಅಂದ್ರೆ geometry will be linear. sp2 hybridization ಆಗಿದೆ ಅಂದ್ರೆ geometry like this. It means trigonar planar. This is sp.
If it is sp3 hybridization, the geometry of the central atom, geometry of the molecule will be like this. It means tetrahedral shape. We'll discuss later with an example. These are the some postulates or some salient features of hybridization. I will repeat again. What is the meaning of hybridization? ಈಗ ನಿಮಗೆ ಗೊತ್ತಾಗಿದೆ ಯಾಕೆ ಹೈಬ್ರಿಡೈಸೇಷನ್ ಸ್ಟಡಿ ಮಾಡಬೇಕು ಅಂದ್ರೆ ನೋಡಿ, ಇಲ್ಲಿ ಸೆಂಟ್ರಲ್ ಆಟಮ್ ಅಲ್ಲಿ ಇರ್ತಕ್ಕಂಥ ವೇಲೆನ್ಸ್ ಶೆಲ್ ಅಟಾಮಿಕ್ ಆರ್ಬಿಟಲ್ ಹೈಬ್ರಿಡೈಸೇಷನ್ ಆಗ್ಬಿಟ್ರೆ ಆಮೇಲೆ ಓವರ್ಲ್ಯಾಪ್ ಆದ್ರೆ ಫಾರ್ಮೇಶನ್ ಅಂದ್ರೆ ಬಾಂಡು ಸ್ಟೇಬಲ್ ಬಾಂಡ್ ಫಾರ್ಮೇಶನ್ ಆಗುತ್ತೆ. ಬಿಫೋರ್ ಹೈಬ್ರಿಡ್ ಅಂದ್ರೆ ಹೈಬ್ರಿಡೈಸೇಷನ್ ಆಗದಿರ ಹಂಗೆ ಏನಾದ್ರು ಅದೇ ತರ ಅಂದ್ರೆ ವಿತೌಟ್ ಹೈಬ್ರಿಡೈಸೇಷನ್ ಆಕ್ಸಿಜನ್ ಅಲ್ಲಿರ್ತಕ್ಕಂಥ ವೇಲೆನ್ಸ್ ಆರ್ಬಿಟಲ್ಸ್ ಓವರ್ಲ್ಯಾಪ್ ಆಗ್ಬಿಟ್ರೆ ವಿತ್ ಹೈಡ್ರೋಜನ್ ಆಟಮ್ ಆಗ ಫಾರ್ಮೇಶನ್ ಆಗ್ತಕ್ಕಂಥ ಬಾಂಡ್ ವೀಕ್ ಇರುತ್ತೆ. ಹೈಬ್ರಿಡೈಸೇಷನ್ ಆದ್ಮೇಲೆ ಓವರ್ಲ್ಯಾಪ್ ಆದ್ರೆ ಫಾರ್ಮೇಶನ್ ಆಗ್ತಕ್ಕಂಥ ಬಾಂಡ್ಸ್ ಸ್ಟೇಬಲ್ ಇರುತ್ತೆ. ದಟ್ ಈಸ್ ದ ರೀಸನ್ ವೈ ದ ಕಾನ್ಸೆಪ್ಟ್ ಆಫ್ ಹೈಬ್ರಿಡೈಸೇಷನ್ ಈಸ್ ಫಾರ್ಮ್. ಅರ್ಥ ಆಯ್ತಾ? ಓಕೆ, ವಾಟ್ ಈಸ್ ಹೈಬ್ರಿಡೈಸೇಷನ್? ಇಟ್ ಈಸ್ ದ ಪ್ರೋಸೆಸ್ ಇನ್ ವಿಚ್ two or more atomic orbitals of valence shell are mixed up to form new set of identical orbital. ನೋಡಿ, ಹೈಬ್ರಿಡೈಸೇಷನ್ ಆದ್ಮೇಲೆ ಎಲ್ಲ ಐಡೆಂಟಿಕಲ್. ಇದು ಹೆಂಗಿದೆಯೋ ಇದು ಕೂಡ ಹಂಗೆ ಇದೆ, ಇದು ಕೂಡ ಅದೇ ತರ ಇದೆ, ಇದು ಕೂಡ ಅದೇ ತರ ಇದೆ. ನೋಡಿ, ಹೈಬ್ರಿಡೈಸೇಷನ್ ಆದ್ಮೇಲೆ ಇದು ಹೆಂಗ್ ಬಂದಿದೆಯೋ ಶೇಪ್, ಇದು ಹಂಗೆ ಇದೆ, ಇದು ಹಂಗೆ. ಹೈಬ್ರಿಡೈಸೇಷನ್ ಆಗೋಕ್ಕಿಂತ ಮುಂಚೆ ಶೇಪ್ ಡಿಫರೆಂಟ್ ಇರುತ್ತೆ, ಎನರ್ಜಿನೂ ಕೂಡ ಅಪ್ರಾಕ್ಸಿಮೇಟ್ಲಿ ಒಂದು ಸ್ವಲ್ಪ ಡಿಫರೆನ್ಸ್ ಇರುತ್ತೆ. But hybridization ಆದ್ಮೇಲೆ the obtained hybrid orbital is having identical energy and similar shape. Clear? It is a process in which two or more atomic orbitals of valence shell are mixed up to form new set of identical orbital. The new set of identical orbitals obtained are called hybrid orbital. And the phenomenon is known as hybridization. What are the salient features of hybridization? Okay, the first one is the orbitals which are present in the valence shell of an atom will undergo hybridization. Second postulate ಏನು ಹೇಳಿದೆ ನಾನು, the orbital undergo hybridization should have almost identical energy. ಅಂದ್ರೆ ಈಗ ನೋಡಿ, ಒಂದೇ ಶೆಲ್ ಅಲ್ಲಿ ಇರಬೇಕು. ಸಪೋಸ್ ಇದು 2s ಅಂದ್ರೆ ಇದು 2p ನೇ ಆಗಿರ್ಬೇಕು, ಅಥವಾ ಇದು 3s ಅಂದ್ಮೇಲೆ ಇದು 3p, ಇದು 3 ನೇ ಥರ್ಡ್ ಶೆಲ್ ಇರಬೇಕು, ಅಂದ್ರೆ ಎನರ್ಜಿ ಸೇಮ್ ಇರುತ್ತೆ. ಅಥವಾ ಇದು 4s ಅಂದ್ಮೇಲೆ ಇದು 4 ಫೋರ್ತ್ ಶೆಲ್ ಅಲ್ಲೇ ಇರಬೇಕು, ಅಂದ್ರೆ ಆ ಒಂದೇ ಶೆಲ್ ಅಲ್ಲಿ ಇರ್ತಕ್ಕಂಥ ಅಟಾಮಿಕ್ ಆರ್ಬಿಟಲ್ಸ್ ಆಫ್ ವೇಲೆನ್ಸ್ ಶೆಲ್ ವಿಲ್ ಅಂಡರ್ಗೋ ಹೈಬ್ರಿಡೈಸೇಷನ್. ಸೆಕೆಂಡ್ ಪಾಸ್ಟುಲೇಟ್ ಏನ್ ಹೇಳ್ತಾನೆ, ದ ಆರ್ಬಿಟಲ್ ಅಂಡರ್ಗೋ ಹೈಬ್ರಿಡೈಸೇಷನ್ ಶುಡ್ ಹ್ಯಾವ್ ಅಪ್ರಾಕ್ಸಿಮೇಟ್ಲಿ ಆಲ್ಮೋಸ್ಟ್ ಐಡೆಂಟಿಕಲ್ ಎನರ್ಜಿ. ದ ಥರ್ಡ್ postulate is salient feature is the number of hybrid orbitals obtained is equal to number of atomic orbital gets hybridized. Here number of atomic orbital hybridization ಆಗ್ತಾ ಇರ್ತಕ್ಕಂಥದ್ದು ಎಷ್ಟು? 2. Hence 2 hybrid orbitals are formed. Here number of atomic orbitals combining is 3. Hence we can get 3 atomic orbitals. Here the number of atomic orbitals combining is 1, 2, 3, 4. Hence we can get 4 new set of hybrid orbital. And the hybridized orbitals are always having identical energy and similar shape. ನೋಡಿ, ಮಿಕ್ಸ್ ಆಗೋಕ್ಕಿಂತ ಮುಂಚೆ ಎನರ್ಜಿ ಸ್ವಲ್ಪ ವೇರಿ ಇತ್ತು, ಶೇಪ್ ಚೇಂಜಸ್ ಇತ್ತು. ಮಿಕ್ಸ್ ಆಗಿದ್ದಾದ್ಮೇಲೆ ಎನರ್ಜಿನೂ ಎರಡು ಅಟಾಮಿಕ್ ಆರ್ಬಿಟಲ್ ಎನರ್ಜಿನೂ ಸೇಮ್ ಇರುತ್ತೆ, ಶೇಪು ಸೇಮ್ ಇರುತ್ತೆ. ಇಲ್ಲಿ 3 ಅಟಾಮಿಕ್ ಆರ್ಬಿಟಲ್ ಎನರ್ಜಿನೂ ಸೇಮ್ ಇರುತ್ತೆ, ಶೇಪು ಸೇಮ್ ಇರುತ್ತೆ. ಇಲ್ಲಿ 4 ಅಟಾಮಿಕ್ ಆರ್ಬಿಟಲ್ಸ್ ಬಂದಿದೆ. ಆಲ್ ದ 4 ಅಟಾಮಿಕ್ ಆರ್ಬಿಟಲ್ ಹ್ಯಾವಿಂಗ್ ಐಡೆಂಟಿಕಲ್ ಎನರ್ಜಿ ಅಂಡ್ ಸಿಮಿಲರ್ ಶೇಪ್. And the next one is why the concept of hybridization is utilized. Andre the reason is the hybrid orbitals can form more stable covalent bond compared to pure atomic orbital. ಬರೀ ಅವರಲ್ಲಿ ಇರ್ತಕ್ಕಂಥ ಅಟಾಮಿಕ್ ಆರ್ಬಿಟಲ್ಸ್ ಹಂಗೆ ಓವರ್ಲ್ಯಾಪ್ ಆಗ್ಬಿಟ್ರೆ ಬೇರೆ ಆಟಮ್ ಜೊತೆಗೆ ಬಾಂಡ್ ಸ್ಟೇಬಲ್ ಆಗಲ್ಲ. ಅದರಲ್ಲಿರ್ತಕ್ಕಂಥ ಸೆಂಟ್ರಲ್ ಆಟಮ್ ಅಲ್ಲಿ ಇರ್ತಕ್ಕಂಥ ವೇಲೆನ್ಸ್ ಆರ್ಬಿಟಲ್ಸ್ ಹೈಬ್ರಿಡೈಸೇಷನ್ ಆದ್ಮೇಲೆ ಓವರ್ಲ್ಯಾಪ್ ಆದ್ರೆ ದಟ್ ಬಾಂಡ್ ಫಾರ್ಮ್ ಈಸ್ ಸೆಡ್ ಟು ಬಿ ಸ್ಟೇಬಲ್. ಯೂಶಲಿ ಪಾಲಿಅಟಾಮಿಕ್ ಮಾಲಿಕ್ಯೂಲ್ಸ್ ಅಲ್ಲಿ ಹೈಬ್ರಿಡೈಸೇಷನ್ ನಾವು ಕಾಣಬಹುದು. ಅಂಡ್ ದ ಲಾಸ್ಟ್ ಒನ್ ಈಸ್ ದ ಹೈಬ್ರಿಡ್ ಆರ್ಬಿಟಲ್ಸ್ ಆರ್ ಡೈರೆಕ್ಟೆಡ್ ಇನ್ ಸ್ಪೇಸ್ in order to minimize the repulsion to acquire maximum stability. ನೋಡಿ, ಆರ್ಬಿಟಲ್ಸ್ ಏನೈತೆ, ಆರ್ಬಿಟಲ್ ಬಂದಿದೆ ಅಂದ್ರೆ ಅದರಲ್ಲಿ ಎಲೆಕ್ಟ್ರಾನ್ಸ್ ಇರ್ತವೆ. ಆರ್ಬಿಟಲ್ ಇಸ್ ನಥಿಂಗ್ ಬಟ್ ದ ಪ್ರಾಬಬಿಲಿಟಿ ಆಫ್ ಫೈಂಡಿಂಗ್ ದ ಎಲೆಕ್ಟ್ರಾನ್ ಇರುತ್ತೆ.
ಆ ಒಂದು ಹೈಬ್ರಿಡ್ ಆರ್ಬಿಟಾಲ್ಸ್ ಏನಾಗ್ತವೆ, ಒಂದೊಂದು ಡೈರೆಕ್ಷನ್ ಒಂದೊಂದು ಪ್ಲೇಸ್ ಅಲ್ಲಿ ಹೋಗಿ ಆಕ್ಯುಪೈ ಮಾಡ್ಕೊಳ್ಳುತ್ತೆ. ಆ ಪ್ಲೇಸ್ ಅನ್ನ ಆಕ್ಯುಪೈ ಯಾವ ತರ ಮಾಡ್ಕೊಳ್ಳುತ್ತೆ ಅಂದ್ರೆ, ಯಾವ ಪ್ಲೇಸ್ ಅಲ್ಲಿ ಆರ್ಬಿಟಾಲ್ಸ್ ಇದ್ರೆ ರಿಪಲ್ಷನ್ ಕಡಿಮೆ ಇದೆ ಅಂತ. ಬಿಕಾಸ್ ಆಫ್ ದಟ್ ಆಕ್ಯುಪೇಷನ್ ವಿ ಕ್ಯಾನ್ ಹ್ಯಾವ್ ಎ ಡೆಫಿನೆಟ್ ಜಮೆಟ್ರಿ. ಈ ತರ ಶೇಪ್ ಬಂದಾಗ ನಾವು ಹೇಳ್ಬೋದು SP ಇದ್ದಾಗ ಜಮೆಟ್ರಿ ಲೀನಿಯರ್. ಈ ತರ ಏನಾದ್ರು ಹೈಬ್ರಿಡೈಸೇಷನ್ ಆದಾಗ sp2 ಹೈಬ್ರಿಡೈಸೇಷನ್ ಅಲ್ಲಿ ಏನಾಗುತ್ತೆ, ಆಲ್ ದ 3 sp2 hybrid orbitals are directed in 3 corners, hence we can get trigonal planar. In sp3 hybrid orbital, the 4 sp3 hybrid orbitals are directed in 4 corners 4 corners, hence the geometrical shape of sp3 hybrid orbital is tetrahedral. Okay, ಈಗ ನೋಡೋಣ ಟೈಪ್ಸ್ ಆಫ್ ಹೈಬ್ರಿಡೈಸೇಷನ್ ಅಥವಾ ಹೈಬ್ರಿಡ್ ಆರ್ಬಿಟಾಲ್ಸ್. ಈಗ ಆಲ್ರೆಡಿ ನಾನು ಆಲ್ಮೋಸ್ಟ್ ನಾನು ಇದರ ಡಿಸ್ಕಸ್ ಮಾಡ್ಬಿಟ್ಟಿದ್ದೀನಿ. ಈಗ ಟೈಪ್ಸ್ ಆಫ್ ಹೈಬ್ರಿಡ್ ಆರ್ಬಿಟಾಲ್ಸ್ ಅಂದ್ರೆ ಯಾವ್ಯಾವ ತರ ಮಿಕ್ಸ್ ಆಗ್ಬೋದು ಅನ್ನೋದನ್ನ ನೋಡೋಣ. ಓಕೆ, ಟೈಪ್ಸ್ ಆಫ್ ಹೈಬ್ರಿಡೈಸೇಷನ್. ಅದರಲ್ಲಿ ಫಸ್ಟ್ ಒಂದು sp hybridization. sp hybridization. sp hybridization. sp hybridization. What is mean by sp hybridization? It is a process in which s orbital of valence shell mix with p orbital of valence shell. This is s orbital and p orbital. S orbital and p orbital of valence shell are mixed up to form new set of orbitals. See, this is one sp hybrid orbital and this is another sp hybrid orbital. Clear? What is sp hybridization? It is the process in which s orbital of one valence shell of s orbital mix up with p orbital of another valence shell of an atom to form two identical new set of orbitals called sp hybrid orbital. sp hybrid orbital, and the phenomenon is known as hybridization. What is the geometry? If it is a molecule in which central atom is having sp hybridization, the geometry will be linear with bond angle 180 degree. Okay, next one sp2 hybridization. Here sp2 hybridization andre, it is a process in which one s orbital of valence shell of an atom and two p orbital of valence shell of an atom are mixed up to form 3 new set of orbitals having identical energy are called sp3 hybrid orbital. sp2 hybrid orbital. One s orbital combines with 2 p orbital. ನಾನು ಎಕ್ಸಾಂಪಲ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ವಿತ್ ಎಕ್ಸಾಂಪಲ್. ಒನ್ ಎಸ್ ಆರ್ಬಿಟಲ್ ಆಫ್ ವೇಲೆನ್ಸ್ ಶೆಲ್ ಮಿಕ್ಸ್ ಅಪ್ ವಿತ್ 2 p orbital of valence shell to form sp2 hybrid orbitals. Next sp3 ನೋಡೋಣ. ಇಲ್ಲಿ geometry ಏನು ಬರುತ್ತೆ, sp2 ಗೆ geometry ಏನು ಬರುತ್ತೆ, geometry will be trigonal planar with a bond angle almost 120 degree bond angle ಬರುತ್ತೆ. ನೋಡಿ, almost 120 degree bond angle. And the last one is sp3. sp3. What is meant by sp3 hybridization? It is a process in which one s orbital mix up with 3 p orbital. ಒಂದು px ಅಂತ ತಗೋಣ, ಇನ್ನೊಂದು py ಅಂತ ತಗೋಣ, ಇನ್ನೊಂದು pz ಅಂತ ತಗೋಣ. ಏನಾಗುತ್ತೆ ಅವಾಗ one s orbital and 3 p orbital of valence shell are mixed up to form 4 new set of hybrid orbitals obtained are called sp3 hybrid orbital. sp3 hybrid orbital directed in 4 corners of a regular tetrahedral with a bond angle 109.5 degree. ಯಾವುದೇ ಒಂದು ಪಾಲಿಅಟಾಮಿಕ್ ಮಾಲಿಕ್ಯೂಲ್ ಅಲ್ಲಿ ಸೆಂಟ್ರಲ್ ಆಟಮ್ದು ಹೈಬ್ರಿಡೈಸೇಷನ್ sp3 ಅಂದ್ರೆ we can say that it is having tetrahedral geometry. ಅಥವಾ ಯಾವುದೇ ಒಂದು ಮಾಲಿಕ್ಯೂಲ್ ಅಲ್ಲಿ ಸೆಂಟ್ರಲ್ ಆಟಮ್ದು ಹೈಬ್ರಿಡೈಸೇಷನ್ sp2 ಅಂದ್ರೆ we can indirectly say that it is having trigonal planar geometry. ಅಥವಾ if the molecule in which the central atom will undergo sp hybridization, it is having linear shape.
of Jamaica. This is about the concept of hybridization. In the next video, I will explain the concept of hybridization by taking suitable examples. Thank you for watching this video.